ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ರೆ ಸೂಕ್ತ ವ್ಯವಸ್ಥೆ. ಕಲ್ಲು ತೂರಾಟಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ಪೊಲೀಸರಿಗೆ ಗೊತ್ತು. ತುಷ್ಟೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಕಲ್ಲು ತೂರಾಟ ಮಾಡಿದವರನ್ನ ಬಂಧಿಸೋದು ಮಾತ್ರವಲ್ಲ, ಗಡೀಪಾರು ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಇದು ರಾಯಚೂರಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ. ದುರ್ಘಟನೆ ಈಗ ನನಗೆ ಮಾಹಿತಿ ಬಂದಿರೋದು ಅವರು 8 ಜನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಇರೋದು ನಿಮ್ಮ ಸರ್ಕಾರ ಬಂದಾಗ ಯಾಕೆ ಹಿಂಗಾಗ್ತದೆ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪೊಲೀಸರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ರೆ ಭಾರತದ್ದೇ ಅದರಲ್ಲೂ ಮತ್ತು ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಭಾಳ ಪಕ್ಕ ಇದೆ. ಆದರೆ ಅವರಿಗೆ ನೀವು ಒತ್ತಡ ಹಾಕ್ತೀರಿ, ತುಷ್ಟೀಕರಣದ ಹೆಸರಿನಲ್ಲಿ ಅವರನ್ನ ಫ್ರೀ ಬಿಡ್ತೀರಿ, ಬಾಂಬ್ ಹಾಕಿದವ್ರನ್ನ ಬ್ರದರ್ಸ್ ಅಂತ ಹೇಳ್ತೀರಿ. ಗಣೇಶನ ವಿಗ್ರಹ ಮೇಲಿಂದನೂ ಮಸೀದಿಯೊಳಗಿಂದ ಕಲ್ಲು ಬೀಳ್ತಾವ, ಶಿವಾಜಿ ಮೆರವಣಿಗೆಯಲ್ಲಿ ಮಸೀದಿಯಿಂದ ಕಲ್ಲು ಬೀಳ್ತಾವ. ಮಸೀದಿಯಿಂದ ಕಲ್ಲು ಹೊಡೆದವ್ರನ್ನ ಅರೆಸ್ಟ್ ಮಾಡೋದಿಲ್ಲ. ಅರೆ ಯಾರೋ ಒಬ್ರು ಮಸೀದಿಗೆ ಅದು ಇಲ್ಲಿಗಲ್ ಮಸೀದಿ ಇದೆ, ಬುಲ್ಡೋಜರ್ ಹಚ್ಚಿರಿ ಅಂತ ಅವ್ರನ್ನ ಹೋಗಿ ಅರೆಸ್ಟ್ ಮಾಡಿದ್ರು. ಬೇರೆ ಕಲ್ಲು ಹೊಡೆದವ್ರು ಮೊದಲು ಇದಕ್ಕೆ ಇನ್ಸ್ಟಿಗೇಷನ್ ಮಾಡಿದವ್ರನ್ನ ಅವ್ರ ಮೇಲೆ ಕ್ರಮ ಏನು ಒತ್ತಾಯ ಮಾಡಿದ ಮೇಲೆ ಅರೆಸ್ಟ್ ಮಾಡ್ತಾರೆ. ಕಾಂಗ್ರೆಸ್